ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ ಏನು ಕಾರಣಕ್ಕೆ ಬ್ಯಾಂಕ್ನ ಮುಂದೆ ಮಲಗಿದ್ದೀರಾ? ಏನು ಸಮಸ್ಯೆ ಏನಾಗಿದೆ ಸರ್ ನಿಮಗೆ? ಸರ್ ನಾನು JCP ತಂದಿದ್ದೆ. ನನ್ನ ಹೆಸರು ಮಂಜುನಾಥ್ ಅಂತ, ಗೌಡ್ನಹಳ್ಳಿ ಮೂಲತಃ. ನಾನು ಒಂದು JCP 2024ರಲ್ಲಿ JCP ತಂದಿದ್ದೆ. JCP ತಂದು ಅದರ ರೇಟ್ ಬಂದು 36 ಲಕ್ಷ JCP ತಂದು ನಾನು ಬ್ಯಾಂಕ್ HDFC ಬ್ಯಾಂಕಲ್ಲಿ ಲೋನ್ ಮಾಡಿಸಿದೆ. 29 ಲಕ್ಷಕ್ಕೆ ಲೋನ್ ಮಾಡಿಸಿದೆ. 36 ಲಕ್ಷ JCPಗೆ ಡೌನ್ ಪೇಮೆಂಟ್ ಒಂದು 7 ಲಕ್ಷ ಕಟ್ಟಿದೆ. ಒಂದು 29 ಲಕ್ಷ ಲೋನ್ ಮಾಡಿಸಿದೆ. ನಾನೊಂದು 15ರಿಂದ 16 ಕಂತು ಲೋನ್ ಕಟ್ಟಿದ್ದೀನಿ. 64,000 ಸಮಥಿಂಗು ಲೋನ್ ಕಟ್ಟಿದ್ದೀನಿ. 16 EMI ಕಟ್ಟಿದ್ದೀನಿ. ಮತ್ತು ಜುಲೈ ಟೈಮಲ್ಲಿ ಗಾಡಿ ಸ್ವಲ್ಪ ಒಂದು 2 ತಿಂಗಳು ರನ್ನಿಂಗ್ ಆಗಲಿಲ್ಲ, ಡ್ರೈವರ್ ಹೋಗಿದ್ದ ಅಂತ ಸ್ವಲ್ಪ ನಿಂತಿತ್ತು ಗಾಡಿ. ಹಂಗಾಗಿ 2 ಕಂತು ಕಟ್ಟೋಕ್ಕಾಗ್ದಲೆ HDFC ಬ್ಯಾಂಕ್ನವರು ಸೀಜಿಂಗಿಗೆ ಅಂತ ನನಗೆ ಲೆಟ್ರನ್ನು ಕಳಿಸ್ತಲೇ ಒಂದು ಲೋಕಲ್ ಸೀಜರ್ಗಳನ್ನ ಇವರು ಒಂದು 4-5 ಜನ ಗುಂಡಗಳು ಕಳಿಸಿ ಮತ್ತು ಸುಭಾಷ್ ಶೆಟ್ಟಿ ಅಂತ ಇವ್ರನ್ನೆಲ್ಲ ಇದು ಮಾಡಿ ನಮಗೆ ಗಾಡಿ ಹೇಳ್ಕೊ ಹೋಗಿದ್ದಾರೆ. ನನಗೆ ಭಾಳ ಅನ್ಯಾಯ ಆಗಿದೆ. ಅದರಿಂದ ನನಗೆ ಗಾಡಿ ಕೊಡಿ ಅಂತ ನಾನು ಹಲವಾರು ಬಾರಿ ಅವ್ರಿಗೆ ಫೋನ್ ಮಾಡಿದೆ. ರಾಕೇಶ್ ಸರ್ ಅಂತ ಇದು ಮ್ಯಾನೇಜರು, ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ನೀವು ಕೋರ್ಟಿಗಾರು ಹೋಗಿ ಕೇಸರು ಹಾಕ್ಕೊಳ್ಳಿ, ಫುಲ್ ಅಮೌಂಟ್ ಕಟ್ಟಬೇಕು. ನನ್ನ ಹತ್ರ 29 ಲಕ್ಷ ದುಡ್ಡಿದ್ದಿದ್ರೆ ನಾನು ಲೋನ್ ಯಾಕೆ ಮಾಡಿಸ್ತಿದ್ದೆ? ಲೋನ್ ಮಾಡಿಸ್ತಾರೆ, ನಾನು ವಿಧಿ ಇಲ್ದರೆ ಲೋನ್ ಮಾಡಿಸಿದ್ದಕ್ಕೆ ಇವ್ರು ನೋಡಿದ್ರೆ ಈಗ ಪೂರ್ತಿ ಅಮೌಂಟ್ ಕಟ್ಟಿ ಅಂದರೆ 24 ಲಕ್ಷ ಚಿಲ್ಲರೆ ಅಮೌಂಟ್ ಕಟ್ಟಿದ್ರೆ ಗಾಡಿ ರಿಲೀಸ್ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಅಂದೆ. ಸರ್ ಇಲ್ಲ, ನಾನು EMI ಏನಿದೆ ಅದು EMI ಕಂಟಿನ್ಯೂ ಮಾಡ್ಕೋತೀನಿ. ಒಂದು EMI ಎಕ್ಸ್ಟ್ರಾನು ಕಟ್ಕೊಂಡು ನಾನು ನಿಮಗೆ ಮತ್ತೆ ಅದು EMI ಡ್ಯೂ ಆಗ್ದಂಗೆ ನಾನು ಕಂಟಿನ್ಯೂ ಮಾಡ್ಕೊ ಹೋಗ್ತೀನಿ ಅಂದ್ರೂ ಅವರು ಅವಕಾಶ ಮಾಡಿಕೊಡ್ದಂಗೆ ಶಿವಮೊಗ್ಗಕ್ಕೆ ಹೋದೆ. ಇಲ್ಲಿ ಶಿವಮೊಗ್ಗ ಬ್ರಾಂಚಲ್ಲಿ ಲೋನ್ ಆಗೋದ್ರಿಂದ ಶಿವಮೊಗ್ಗಕ್ಕೆ ಹೋದ್ರೂ ಶಿವಮೊಗ್ಗದಲ್ಲೂ ಏನೂ ರೆಸ್ಪಾನ್ಸ್ ಇಲ್ಲ. ಅಲ್ಲಿ ಮ್ಯಾನೇಜರ್ ಬಿಟ್ಟು ಹೋಗಿದ್ದಾರೆ. ಕೆಲವರು ಇಲ್ಲಿ ಕಿರಿಕಾಗ್ತಿದೆ ಅಂತ ಮ್ಯಾನೇಜರೇ ಇಲ್ಲ, ಎಲ್ಲ ಬಿಟ್ಬಿಟ್ಟು ಹೋಗಿದ್ದಾರೆ. ಇಲ್ಲ ನೀವು ಬೇರೆ ಇದು ನೋಡ್ಕೊಳ್ಳಿ ಅಂತ ನಮಗೊಂದು ಬೆಂಗಳೂರು ಬ್ರಾಂಚಿನ ನಂಬರ್ ಕೊಟ್ಟರು. ಬೆಂಗಳೂರು ಬ್ರಾಂಚಿನ ನಂಬರ್ ಕೊಟ್ಟಾಗ ಅವ್ರಿಗೆ ಕಾಲ್ ಮಾಡಿದಾಗ ನೋಡಿ ಹಿಂಗೆ ಆಗಿದೆ, ಬೆಂಗಳೂರಿಗೆ ಒಂದ್ಸತಿ ಬನ್ನಿ ಅಂದಾಗ ನಮ್ಮ ಸ್ನೇಹಿತರು ಫ್ರೆಂಡ್ಸು ಒಬ್ಬರು ಲಾಯರ್ ಕರ್ಕೊಂಡು ಬೆಂಗಳೂರಿಗೆ ಹೋದರೆ ಅವರು ರೆಸ್ಪಾನ್ಸೇ ಮಾಡಲಿಲ್ಲ, ಇದು ರಾಕೇಶ್ ಅಂತ. ಆಮೇಲೆ ಅಲ್ಲಿ ಕೇಳಿ ಸರ್ ಹಿಂಗೆ ಗಾಡಿ ಕೊಡಿ, ನಮಗೆ ಗಾಡಿ ಕಂತು ಕಟ್ಕೊಂಡು ಹೋಗ್ತೀನಿ, ನನಗೆ ದುಡಿಮೆ ಮಾಡೋಕ್ಕೆ ಭಾಳ ತೊಂದರೆ ಆಗ್ತಿದೆ, ಗಾಡಿ ನಿಲ್ಲಿಸಿ ನೀವು ತುಂಬ ದಿನ ಆಗಿದೆ, ನನಗೆ ಈ ಕಡೆ ಲಾಸು ಆಗ್ತಾಯಿದೆ, ನಾನು ಬಡ್ಡಿ ತಂದಿರೋದಕ್ಕೆ ದುಡ್ಡು ಕಟ್ಟೋಕ್ಕಾಗ್ತಿಲ್ಲ, ಸಾಲ ಮಾಡ್ಕೊಂಡು ನಾನು ಭಾಳ ಸಫರ್ ಆಗ್ತಿದೆ, ನನಗೆ ನನ್ನ ಸಂಸಾರ ಸಾಕೋಕ್ಕೂ ನನಗೆ ಕಷ್ಟ ಆಗ್ತದೆ, ನನಗೆ ಗಾಡಿ ಕೊಡಿ ಸರ್ ಅಂತಂದರು. ಅವ್ರು ಯಾವುದೇ ಥರ ರೆಸ್ಪಾನ್ಸ್ ಮಾಡ್ದಂಗೆ ನನಗೆ ಉಡಾಪೆ ಮಾತು ಕೊಡ್ಕೊಂಡು ಬಂದರು. ಅಲ್ಲಿಂದ ನಾನು ಬೆಂಗಳೂರಿಂದ ಭಾಳ ದುಃಖ ಪಡ್ಕೊಂಡು ಕಣ್ಣೀರು ಹಾಕೊಂಡು ಬಂದ ಸಂದರ್ಭದಲ್ಲಿ ನಮ್ಮ ರೂರಲ್ ಸ್ಟೇಷನ್ ಚಿಕ್ಕಮಗಳೂರು ನನ್ನ ಹಳ್ಳಿ ವ್ಯಾಪ್ತಿ ಬರ್ತಿದೆ, ಅಲ್ಲಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಪೊಲೀಸ್ನವರು ನನಗೊಂದು ಹಿಂಬಾರ ಕೊಡ್ತಾರೆ. ಅದನ್ನು ತಗೊಂಬಂದಿದ್ದೆ. ನೆಕ್ಸ್ಟ್ ದಿನವೇ ಒಬ್ಬರು ಲಾಯರ್ ಫೋನ್ ಮಾಡ್ತಾರೆ ನನಗೆ, ಈ ಥರ ಹಿಂಗೆ ನಿಮ್ಮ ಗಾಡಿ ಹಿಂಗೆ ಆಗಿದೆ, 10 ದಿನದೊಳಗೆ ನಾನು ಕೊಡಿಸ್ತೀನಪ್ಪ, ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ, ನಾ ಕಟ್ತೀಯ ದುಡ್ಡ ಅಂದರು. ಆಯಿತು ಸರ್, ನಾನು ಎಲ್ಲ ನೊಂದ್ಬಿಟ್ಟಿದ್ದೀನಿ, ನಾನು ಏನಾದ್ರು ಮಾಡಿ ನನ್ನ ಸೈಟು ಜಮೀನು ಏನಾದ್ರು ಇದ್ರೂ ನಮ್ಮ ಇನ್ನೊಬ್ಬರು ಸ್ನೇಹಿತರ ಹತ್ರ ಸಾಲ ತಗೊಂಡು ಒಡವೆ ಇಟ್ಟು ನಾನು ಕಟ್ತೀನಿ, ನನಗೆ ಗಾಡಿ ಕೊಡಿಸಿ ಸರ್ ಅಂತ ಅಂದಾಗ, ಆಯಿತು ನಾನು ನಿನಗೆ ಪ್ರಯತ್ನ ಮಾಡಿದ್ದೀನಿ, ನಾನು ಮಾತಾಡಿದ್ದೀನಿ ಮ್ಯಾನೇಜರ್ ಹತ್ರವ, ನಿನಗೆ ಗಾಡಿ ನಾನು ಕೊಡಿಸ್ತೀನಿ, 10 ದಿನದೊಳಗೆ ಗಾಡಿ ಲೋನ್ ಕಟ್ಟು ಅಂತ ಹೇಳಿದಾಗ ಆಯಿತು ಸರ್ ಅಂತ. ತಿರ್ಗಾ ದಿನ ಫೋನ್ ಮಾಡಿದರೆ ಮ್ಯಾನೇಜರು ಇಲ್ಲ ಗಾಡಿ ಸೇಲ್ ಇದೆ, ಗಾಡಿ ಕೊಡೋಕ್ಕಾಗಲ್ಲ, ಏನು ಮಾಡ್ತೀರಿ ಮಾಡ್ಕೊಳ್ಳಿ ಅಂತ ನಮಗೆ ಭಾಳ ಟಾರ್ಚರ್ ಮಾಡಿದರು. ಸೀಸ್ ಮಾಡಿ ಎಷ್ಟು ದಿವಸದಲ್ಲಿ ಗಾಡಿ ಸೇಲ್ ಮಾಡಿದ್ದಾರೆ? ಸೀಜ್ ಮಾಡಿ ಅವರು ಜುಲೈಯಲ್ಲಿ ಇದು ಮಾಡಿದ್ದಾರೆ. ನಾವಿಲ್ಲಿ ಡಿಸೆಂಬರಲ್ಲಿ ಸ್ಟ್ರೈಕ್ ಕೊಡ್ತೀವಿ, ಸ್ಟ್ರೈಕು ಗಾಡಿ ಕೊಡಲಿಲ್ಲ ಅಂತ. ಅವ್ರು ಲಾಯರು 10 ದಿನ ಆದರೂ ಕೊಡ್ತೀನಿ ಅಂದ್ರೆ ಕೊಡಲಿಲ್ಲ. ಅದಕ್ಕೆ ಅವ್ರು ಲಾಯರು ಒಂದು ರೆಸ್ಪಾನ್ಸ್ ಮಾಡಲಿಲ್ಲ. ಲೀಗಲ್ ಅಡ್ವೈಸರ್ ಅಂತ ಕಿರಣ್ ಸರ್ ಅಂತ, ಅವರು ನಮಗೆ ಕಿರಣ್ ಅಂತ ಅವರು ನಮಗೆ ರೆಸ್ಪಾನ್ಸ್ ಮಾಡಿದ್ದಕ್ಕೆ ಬ್ಯಾಂಕ್ ಹತ್ರ ನಾವು ನಮ್ಮ ದಲಿತ ಸಂಘಟನೆಯವ್ರು ಕರ್ಕೊಬಂದು ಸ್ಟ್ರೈಕಿಗೆ ಕೂತಾಗ ಅವ್ರು ಏನು ಮಾಡಿದ್ರು, ಒಳಗಡೆ ಕರ್ಕೋಗಿ ನಮಗೆ ಬನ್ನಿ ಸರ್ ನಿಮಗೆ ಏನು ಸಮಸ್ಯೆ ಇದೆ ಅಂತ ಒಳಗಡೆ ಅಂತ ಗಣಪತಿ ಸರ್ ಮತ್ತು ಹೇಮಂತ್ ಅಂತ ಒಳಗಡೆ ಕೂರಿಸಿ ನಮಗೆ ಒಂದು ಸಂಧಾನ ಮಾಡಿದರು. ಸರ್ ಹಿಂಗೆ ಮೇಲ್ಗಡೆಯವ್ರಿಗೆ ನಾನೊಂದು ಕಾಲ್ ತಗೊಂತೀನಿ, ಅವ್ರ ಹತ್ರ ಮಾತಾಡಿ ಅಂತ, ಫೋಟೋ ಎಲ್ಲ ಇದೆ ನನ್ನ ಹತ್ರ, ಕಾಲ್ ತಗೊಂತೀನಿ ಅಂತ ಮಾತಾಡಿದ ಮೇಲೆ ಅವರು ಆಯಿತು ಸರ್ ನಾನು ಡಿಸ್ಕಷನ್ ಮಾಡ್ತೀನಿ, ಮೇಲವರಿಂದ ಡಿಸ್ಕಷನ್ ಮಾಡ್ತೀನಿ, ಒಂದು 2 ದಿನ ಬಿಟ್ಟು ಬನ್ನಿ ಅಂದರು. ಆಯಿತು ಅಂತ ನಾವು ಮತ್ತೆ ಸಂಘಟನೆಯವ್ರಿಗೆ ಒಂದು ಫೋನ್ ಬಂತು, ಅಣ್ಣಯ್ಯ ಸರು ಮತ್ತು ಭೀಮಯ್ಯ, ಕೃಷ್ಣಮೂರ್ತಿ, ಶ್ರೀನಿವಾಸು, ರೈತರ ಸಂಘದವರು ಮಹೇಶ್ ಅಂತ, ಅವ್ರಿಗೆಲ್ಲರಿಗೂ ಫೋನ್ ಮಾಡಿದಾಗ ಮತ್ತೆಲ್ಲರೂ ಬಂದು ಒಂದಿನ ಡಿಸ್ಕಷನ್ ಮಾಡ್ತೀವಿ ಒಂದು ಕ್ಯಾಬಿನಲ್ಲಿ. ಅವಾಗ ಹೇಳ್ತಾರೆ ಗಣಪತಿ ಸರ್ ಕಾನ್ಫರೆನ್ಸ್ ಕಾಲ್ ತಗೊಂಡು ನಮಗೂ ಲೌಡ್ ಸ್ಪೀಕರ್ ಕೊಟ್ಟು ನಾವು ಅದು ರೆಕಾರ್ಡು ಸಮೇತ ಮಾಡಿದ್ದೀನಿ. ಸರ್ ನಿಮಗಿದು ಹಿಸ್ಟ್ರಿಲೂ ನಾವು ಗಾಡಿ ತರಿಸ್ಕೊಡ್ತಿರ್ಲಿಲ್ಲ, ನಾವು ಇದು ಹಿಸ್ಟ್ರಿ ನಿಮಗೆ ಗಾಡಿ ತರಿಸ್ತಿದ್ದೀವಿ ಅಂದರೆ ನೀವು 22,50,000 ಅಮೌಂಟ್ ಕಟ್ಟಿ ನಾವು ನಿಮಗೆ ಗಾಡಿ ರಿಲೀಸ್ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿ ಈಗ ನಮಗೆ ಮೋಸ ಮಾಡಿದ್ದಾರೆ. ಮತ್ತು ಬ್ಯಾಂಕ್ ಹತ್ರ ಬಂದು ಮತ್ತೆ ಕೇಳಕ್ಕೆ ಬಂದರು, ನೀವೇನು ಮಾಡ್ಕೊತೀರಿ, ಇಂಜೆಕ್ಷನ್ ಆರ್ಡ್ರ್ ತಂದಿದ್ದೀವಿ,
ನಾನು ಕೋರ್ಟಿಂದ ಆರ್ಡರ್ ತಂದಿದ್ದೀವಿ, ನೀವೇನಾರು ಮಾಡ್ಕೊಳ್ಳಿ ಅಂತ ಅನ್ನೋದಕ್ಕೆ ನಾವೀಗ ಅವ್ರ ರಾತ್ರಿ ಧರಣಿ ಕೂತಿದ್ದೀವಿ. ನಮ್ಮ ದಲಿತ ಸಂಘಟನೆಯರು ಮತ್ತು ನಮ್ಮ ಸ್ನೇಹಿತರು, ನಮ್ಮ ತಾಯಿ ಇಲ್ಲೇ ಇದ್ದಾರೆ ರುದ್ರಮ್ಮ ಅಂತ. ನಮಗೆ ನಮ್ಮ ತಂದೆ ತಾಯಿನ ನಾವು ಬೀದಿ ಕೂರಿಸಿ ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಅಂದರೆ, ಈ ಬ್ಯಾಂಕ್ ವ್ಯವಸ್ಥೆ ಹೇಗಿದೆ ಅಂದರೆ ನನಗೆ ಭಾಳ ದುಃಖ ಆಗ್ತದೆ. ನಮಗೆ ನ್ಯಾಯ ಕೊಡಿಸಿ. ಅದಕ್ಕೆ ನಾನು ಇಷ್ಟು ದುಡಿಮೆ ಮಾಡಿ ಗಾಡಿ ಮೂಟೆ ಹೊತ್ತು ಇನ್ನೊಬ್ರ ಹತ್ರ ಸಾಲ ಬಡ್ಡಿ ತಂದು ದುಡ್ಡೆಲ್ಲ ತಂದು ಈ ಥರ ಮಾಡ್ಕೊಂಡು ಬೀದಿಗೆ ಬರೋಂಗೆ ಆಗ್ಬಿಡ್ತಲ್ಲ ಅಂತ ಭಾಳ ದುಃಖ ಆಗ್ತದೆ. ನನಗೆ ಗಾಡಿ ಬೇಕು, ನನಗೆ JCB ಬೇಕೇ ಬೇಕು. ನಾನು ಅಮೌಂಟ್ ಕಟ್ಟೋಕ್ಕೂ ರೆಡಿ ಇದ್ದೀನಿ, ಬ್ಯಾಲೆನ್ಸ್ ಅಮೌಂಟು. ನನಗೆ JCB ತಂದು ಕೊಡೋಕ್ಕೆ ಅವಕಾಶ ಮಾಡಿಕೊಡಿ. ಅವರು ನನಗೊಂದು ನ್ಯಾಯ ಕೊಡಿಸಿ. ಭಾಳ ಅನ್ಯಾಯ ಇದೆ. ನಾನು ನೀವು ಬ್ಯಾಂಕ್ ಒಳಗಡೆ ನಿಮಗೆ ಫುಲ್ ಅಮೌಂಟ್ ಏನು ಲೋನ್ ಇತ್ತು ಅದನ್ನ ಸೆಟಲ್ಮೆಂಟ್ ಮಾಡಿಬಿಟ್ಟು ನಿಮ್ಗೆ JCB ಕೊಡ್ತೀನಿ ಅಂತ ಹೇಳಿದ್ರು. ಸುಭಾಷ್ ಶೆಟ್ಟಿ ಅಂತ ಕಾನ್ಫರೆನ್ಸ್ ಕಾಲ್ ತಗೊಂಡು ಲೀಗಲ್ ನಮ್ಮ ಕಿರಣ್ ಸರ್ ಅಂತೆ ಅವ್ರು ಕಾಲ್ ತಗೊಂಡು ನನ್ನ ಹತ್ರನೂ ಮಾತಾಡಿ, ಎಲ್ಲ ಸಂಘಟನೆಯರ ಹತ್ರ ಸೇರಿ ಮಾತಾಡಿರೋದು ರೆಕಾರ್ಡ್ ಸಮೇತ ಇದೆ ಸರ್. JCB ಇಲ್ಲ, ಮಾರೈತೆ ಗಾಡಿ. ನನಗೆ ಸೇಲ್ ಆಗಿ ಮತ್ತೆ ನನ್ನ ಮೇಲೆ 1,70,000 ಲೋನ್ ನೀನೇ ರಿಕವರಿ ಬ್ಯಾಂಕಿಗೆ ಕಟ್ಟಬೇಕು ಅಂತಲೂ ಸಮೇತ ಹೇಳ್ತಿದ್ದಾರೆ. ಎಲ್ಲಿಂದ ತಂದು ಕಟ್ಟಲಿ? ಗಾಡಿ ಇಲ್ಲ, ಏಳು ತಿಂಗಳಿಂದ ದುಡಿಮೆ ಇಲ್ಲ. ನನಗೆ 7 ತಿಂಗಳಿಂದ ಲಾಸ್ ಆಗಿದೆ. ನನಗೆ ಮಕ್ಕಳು ಫೀಸ್ ಕಟ್ಟೋಕ್ಕಾಗ್ತಿಲ್ಲ. ಮತ್ತು ಈ ಕಡೆ ದುಡಿಮೆ ನನ್ನ ಸಂಸಾರ ಸಾಕೋದೇ ಭಾಳ ತೊಂದರೆ ಆಗ್ತಿದೆ. 7 ತಿಂಗಳಿಂದ ನನ್ನ ಗಾಡಿ ಒಂದು ತಿಂಗಳಿಗೆ 8,000 ದಿನಕ್ಕೆ 8,000ದಿಂದ 10,000 ದುಡಿಯೋ ಗಾಡಿ 30 ದಿನಕ್ಕೆ 3 ಲಕ್ಷ ಹಿಂಗೆ ದುಡ್ತಿದೆ ಇದು ಗಾಡಿ. ಈಗ 10 ರೂಪಾಯಿನೂ ನನ್ನ ಜಾಬಲ್ಲಿಲ್ಲ, ಬೀದಿಗೆ ಬಂದು ಮಲಗೋ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಏನಾರು ಒಂದು ನ್ಯಾಯ ಒದಗಿಸ್ಕೊಡಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ.